ರಾಜೀವ್ ಗಾಂಧಿ ಅವರು ಕನಸು ಕಂಡು. ಭಾರತ ದೇಶದಲ್ಲಿರುವ ಅರ್ಧ ಮಹಿಳೆಯರ ಜನಸಂಖ್ಯೆ ಅವತ್ತು 100 ಕೋಟಿ ಇತ್ತು, ಅವ್ರ ಜವಾಬ್ದಾರಿ ಇದ್ದಾರೆ. ಹತ್ತತ್ರ 100 ಕೋಟಿ, 50 ಕೋಟಿ ಜನ ಇವತ್ತು 130ರಿಂದ ಮೇಲೆ ಹೇಳಿದೆ. ಆ ಹೆಣ್ಣು ಮಕ್ಕಳು ಕೂಡ ರಾಜ್ಯದ ರಾಜಕಾರಣದಲ್ಲಿ, ಸಮಾಜ ಕಟ್ಟೋದರಲ್ಲಿ ಎಲ್ಲ ಅಧಿಕಾರವನ್ನು ಹಂಚಿಕೊಂಡು ಬದುಕಬೇಕು ಅಂತ ಹೇಳಿದಂಥವರು ಸ್ವರ್ಗಸ್ಥರಾಗಿರೋರು ರಾಜೀವ್ ಗಾಂಧಿ. ಅದನ್ನು ಕಾಂಗ್ರೆಸ್ ಪಕ್ಷ ನರಸಿಂಹರಾಜ ಸರ್ಕಾರ ನಾನು ಆಗುತ್ತಾನೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೋಗಿದೆ, ಜಾರಿ ಮಾಡಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಹೆಣ್ಣು ಮಕ್ಕಳಿಗೆ ನಾವು 33% ಮಾಡಿ, ತದನಂತರ UPA ಸರ್ಕಾರದಲ್ಲಿ ಅದು 50% ಮಾಡಿ ಎಲ್ಲ ವರ್ಗದ ಹೆಣ್ಣು ಮಕ್ಕಳು ಕೂಡ ಅಧ್ಯಕ್ಷ, ಉಪಾಧ್ಯಕ್ಷರು, SC ST ಅವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅಧ್ಯಕ್ಷರು, ಉಪಾಧ್ಯಕ್ಷರು ಆಗುವಂಥ ಕೆಲಸವನ್ನು ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ನೀವು ಜನರಿಗೆ ಹೇಳಬೇಕಾಗ್ತದೆ. ಇದು ಕಾಂಗ್ರೆಸ್ ಸಿದ್ಧಾಂತ. ಕಾಂಗ್ರೆಸ್ ಅಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕಿದಾಗೆ ಯಾರು ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನವನ್ನು ಕೊಟ್ಟರು, ಗಾಂಧೀಜಿ, ಮೌಲಾನಾ ಆಜಾದ್ ಅವರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯ್ ಪಟೇಲ್, ಮಹಾನ್ ಚೇತನಗಳು ಜೈಲುವಾಸ ಮಾಡಿ ಪ್ರಾಣ ಬಲಿದಾನವಾಯಿತು. ಆತ್ಮಕ್ಕೆ ಶಾಂತಿ ಸಿಕ್ಕಬೇಕಾದ್ರೆ ಭರತ ಖಂಡದಲ್ಲಿರುವ ಎಲ್ಲ ಧರ್ಮದ ಜನರು ಕೂಡ ಶಾಂತಿಯಿಂದ ಬಾಳಿ ಬರ್ತಾರೆ, ಪ್ರೀತಿ ವಾತ್ಸಲ್ಯದಿಂದ ಇರಬೇಕು, ಅಭಿವೃದ್ಧಿ ಕಡೆ ಎಲ್ಲರೂ ಒಟ್ಟಿಗೆ ಸಾಗಬೇಕು. ಇವತ್ತು BJPಯವರು ರಾಮರ ಹೆಸರು ಹೇಳ್ತಾರೆ, ಯಾರು ಮನೆಯಲ್ಲಿ ಪೂಜೆ ಮಾಡಲ್ಲ, ಕಾಂಗ್ರೆಸ್ನಲ್ಲಿದ್ದರೆ ಪೂಜೆ ಮಾಡಲ್ವಾ? ಶಿವನ ಪೂಜೆ ಮಾಡೋದು ಶಿವನ್ ಮಾಡ್ತಾರೆ, ರಾಮರಿಗೆ ಮಾಡೋದು ರಾಮರು ಮಾಡ್ತಾರೆ, ಆಂಜನೇಯಕ್ಕೆ ಮಾಡೋದು ಆಂಜನೇಯಕ್ಕೆ ಮಾಡ್ತಾರೆ, ದುರ್ಗಾದೇವಿಗೆ ಮಾಡೋದು ದುರ್ಗಾ, ಅವರವರ ಇಷ್ಟವಾದಂಥ ದೇವರುಗಳನ್ನವರು ಮಾಡ್ತಾರೆ. ಮುಸಲ್ಮಾನರು ಮಸೀದಿಗೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ಸು ಚರ್ಚ್ಗೆ ಹೋಗ್ತಾರೆ, ಪೂಜೆ ಮಾಡ್ತಾರೆ. ಬಟ್ ಅವ್ರದ್ದೆಲ್ಲ ಕೊಡುಗೆ ಇದೆ. ಭಾರತ ಬಲಿಷ್ಠವಾಗಿ ಆಗ್ಬೇಕಾದ್ರೆ ಮತ್ತು ಸ್ವತಂತ್ರ ಬರಬೇಕಾದ್ರೆ ಇವರು ರಾಮರ ಹೆಸರಲ್ಲಿ ಓಟ್ ತಗೊಳಕ್ ಬರ್ತಾರೆ. ಆಮೇಲೆ ಇವೆಲ್ಲ ನಿಲ್ಲಿಸ್ಬಿಟ್ಟವ್ರು, ಎಚ್ಚರಿಕೆಗಿರಿ. ಅವ್ರ ಮಾತು ಯಾಮಾರಿದ್ರೆ ಇವ್ಯಾವ ಕಾರ್ಯಕ್ರಮಗಳು ಮುಂದೆ ನಡೆಯೋಕೆ ಬಿಡೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಇವತ್ತೇ ಏನು ಹೇಳಿದ್ರು, ಈ ಸಿದ್ದರಾಮಯ್ಯ ಬುದ್ಧಿ ಇಲ್ಲ, ಈ ಬಡವರಿಗೆ ಇವೆಲ್ಲ ಕೊಟ್ಟಿದ್ದಾರೆ, ಈ ಸರ್ಕಾರ ದಿವಾಳಿ ಆಗೋಗ್ತದೆ, ಇವರಿಗೆ ಸಂಬಳ ಕೊಡೋಕೆ ದುಡ್ಡಿರೋದಿಲ್ಲ, ಈ ಸ್ಕೀಮ್ಗಳೆಲ್ಲ ಮಾಡಿದ್ದಾರೆ, ಸರಿ ಇಲ್ಲ ಅಂತ ಸಿದ್ದರಾಮಯ್ಯನವರು ನುರಿತ ರಾಜಕಾರಣಿ. 14ನೇ ಬಡ್ಜೆಟ್ ಕೊಡುವಾಗ 35,000 ಆಗ್ತಾರೆ ಸರ್ಕಾರ ಸ್ಥಾಪನೆ ಮಾಡಿದ್ದೀವಿ. 35,000 ಕೋಟಿ ರೂಪಾಯಿಗಳು ಈ ಯೋಜನೆಗಳ ದುಡ್ಡನ್ನು ಒದಗಿಸಿಕೊಟ್ಟಿದ್ದಾರೆ. ಮುಂದಿನ ವರ್ಷ 59,000 ಕೋಟಿ ದುಡ್ಡು ಕೊಡ್ತಾ ಇದ್ವಿ. ಅಭಿವೃದ್ಧಿ ನಿಂತಿಲ್ಲ. ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 25 ಕೋಟಿ ರೂಪಾಯಿ ರಸ್ತೆಗಳು ಮಾಡ್ರಿ, ರಿಪೇರಿ ಮಾಡ್ರಿ. ಅವರ ಕಾಲದಲ್ಲಿ ರಸ್ತೆಗಳೆಲ್ಲ ಹಾಳಾಗಿತ್ತು. ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ 100 ಕೋಟಿ ರೂಪಾಯಿ ಒಂದೊಂದು ತಾಲೂಕು ಕೊಡ್ತಾ ಇದ್ರು. ಅವರು ಬಂದ ಮೇಲೆ ಅದರ ಕಡೆ ಗಮನ ಕೊಡಲಿಲ್ಲ. ಬಾಕಿ ಎಷ್ಟು ಮಾಡಿದ್ದಾರೆ ಕಾಂಟ್ರಾಕ್ಟ್ ಗೊತ್ತಾ? 2 ಲಕ್ಷ ಕೋಟಿ ರೂಪಾಯಿಗಳು ಬಾಕಿ ಕೊಟ್ಟು ಹೋಗಿದ್ದಾರೆ. ಎಲ್ಲಿ ಹೋಯ್ತು ದುಡ್ಡು? ಯಾವ ರಸ್ತೆಗಳು, ಗುಣಿಗಳು ಎಲ್ಲಿ ನೋಡಿದ್ರು ರಸ್ತೆ ಸರಿಯಾಗಿಲ್ಲ, ಆದರೆ ಬಾಕಿ ಮಾತ್ರ ಇಟ್ಟೋಗಿದೆ. ಆ ಬಾಕಿ ನಾವು ತೀರಿಸ್ಬೇಕೀಗ. ಯಾಕಂದ್ರೆ ಪಾಪ ಕಾಂಟ್ರಾಕ್ಟ್ ಕೆಲಸ ಮಾಡಿಬಿಡ್ತಾರೆ, ಅವ್ರಿಗೆ ನಾವು ಕೊಡ್ಬೇಕಾಗ್ತದೆ. ಸರ್ಕಾರ ಯಾವುದೇ ಮಾಡಿರಲಿ ಅದರ ಬಾಧ್ಯತೆ ಬಂದಂಥ ಸರ್ಕಾರ ಹೊರಬೇಕಾಗ್ತದೆ. ಅದರಿಂದ ರಾಮರ ಹೆಸರಲ್ಲಿ ಓಟ್ ಕೇಳಕ್ಕೆ ಬರ್ತಾರೆ, ಎಚ್ಚರಿಕೆಯಿಂದ ಇರಿ. ಎಲ್ಲ ತಣ್ಣಗ ಇದ್ದೀರಿ, ನೆಮ್ಮದಿಗೆ ಇದ್ದೀರಿ, ಮತ್ತೆ ಬಿಸಿಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವರು. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇದು ಯಾರೂ ದೇವರನ್ನು ದೂಷಣೆ ಮಾಡೋದಿಲ್ಲ. ನಾವೆಲ್ಲ ಹಿಂದೂಗಳಿದ್ದು, ಮುಸಲ್ಮಾನರಿಲ್ಲ, ಕ್ರಿಶ್ಚಿಯನ್ಸ್ ಇದೆ, ನಾವು ಯಾವ ದೇವರನ್ನು ಬಿಟ್ಟು ಬದುಕೋಕ್ಕಾಗಲ್ಲ. ಬೆಳಗಾದರೆ ದೇವರ ಪೂಜೆ ಮಾಡಿ ಮನೆಯಿಂದ ಆಚೆ ಹೋಗ್ತೀವಿ. ಇಂಥದ್ರಲ್ಲಿ ನೀವು ರಾಮರ ಹೆಸರು ಯಾಕೆ ಹೇಳ್ಬೇಕು? ಅಭಿವೃದ್ಧಿ ಹೇಳಿ. ನೀವು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ, ಅಥವಾ ನಾವು ಇಂಥ ಅಭಿವೃದ್ಧಿ ಮಾಡ್ತೀವಿ ನಮ್ಗೆ ಓಟ್ ಕೊಡಿ ಅಂತ ಹೇಳಿ. ರಾಮರ ಹೆಸರಲ್ಲಿ ಕೋಮು ಗಲಭೆ ಮಾಡಿ ರಾಜ್ಯಭಾರ ಮಾಡೋಕ್ಕೆ ಬರ್ತಾರೆ. ಎಚ್ಚರಿಕೆಯಿಂದ ಇರಿ, ಅದಕ್ಕೆ ಅವಕಾಶ ಕೊಡಬೇಡಿ. ನಾವೆಲ್ಲ ಕೂಡ ಇವತ್ತು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಈ ಸರ್ಕಾರ 5 ವರ್ಷ ರಾಜ್ಯಭಾರ ಮಾಡ್ತೀವಿ, 136 ಜನ ಇದ್ದೀವಿ, 5 ವರ್ಷ ಕೂಡ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸ್ತೀವಿ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತೀನಿ.